ಮಂಜಣ್ಣ ನಾಯಕರವರು ಸೀನಿಯರು, ವಿಶೇಷವಾಗಿ ಅವರ 67ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನ ನಮ್ಮ ತುಮಕೂರು ಜಿಲ್ಲೆ ಮತ್ತೆ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಪರವಾಗಿ ಅವರಿಗೆ ಶುಭಾಶಯಗಳು ಸಲ್ಲಿಸ್ತಾ ಇದ್ದೀನಿ. ವಿಶೇಷವಾಗಿ ಅವರ ಒಂದು ಮಾನವೀಯತೆ, ಹ್ಯುಮ್ಯಾನಿಟಿ ಅಂತಾರಲ್ಲ, ಬಡವರ ಪರವಾಗಿ ಅವ್ರು ಮಾಡಿರೋಂಥ ಸೇವೆ ಮತ್ತು ಅವ್ರು MLA ಆಗಿದ್ದಾಗ ಈ ಕ್ಷೇತ್ರಕ್ಕೆ ಕೊಟ್ಟಿರೋಂಥ ಕೊಡುಗೆ ಇದೆಯಲ್ಲ, ಇವತ್ತು ಕೂಡ ಜನ ಸ್ಮರಿಸ್ಕೊತಾವ್ರೆ. ಆ ಸೋತ್ ಮೇಲೆಲ್ಲ ಒಂದು ಕಡೆ ಇಡೀ ಕ್ಷೇತ್ರದ ಜನತೆ ಯಾಕಾದ್ರೆ ಸೋಸದಪ್ಪ ಮಂಜಣ್ಣನ ಅಂತ ಒಳ್ಳೆ ಮಂಜನ ತಪ್ಪು ಮಾಡಿದ್ವಿ ಅನ್ನೋಂಥ ಭಾವನೆ ಇವತ್ತು ಜನಕ್ಕೆ ಆಡ್ತಾ ಐತೆ. ಸೊ ಮುಂದಿನ 2028 ಚುನಾವಣೆಯಲ್ಲಿ 100% ನಮ್ಮ ಸ್ನೇಹಿತರು, ನಮ್ಮ ನಾಯಕರು ಮಂಜಣ್ಣ ಇಲ್ಲಿ MLA ಆಗ್ತಾರೆ ದಾಸರಳ್ಳಿ, ಜನರ ಆಶೀರ್ವಾದ. ಸೊ ಜೊತೆಯಲ್ಲಿ ಇವತ್ತು ಅವ್ರು ಸೋತ್ರು ಅಂತ ಹೇಳಿ ಮನೆ ಸೇರ್ಕೊಂಡಿಲ್ಲ. MLA ಕೂಡ ಈ ದಾಸರಳ್ಳಿ MLA ಕೂಡ ಅಷ್ಟು ಕೆಲಸ ಮಾಡೋಕ್ಕಾಗ್ತಿಲ್ಲ. ಅಷ್ಟು ಕೆಲಸನ ಮಂಜಣ್ಣ ಮಾಜಿ MLA ಆದ್ರೂ ಕೂಡ ಅಷ್ಟು ಕೆಲಸನ ಇವತ್ತು ಬಡವ್ರ ಪರ ಮಾಡ್ತಾರೆ. ಸೊ ಇತಿಹಾಸ ಇದು. ಸೊ ಹಾಗಾಗಿ ನೋಡಿ, ಈಗ ನಾನು 1-2-3 ಕಾರ್ಯಕ್ರಮ ತಪ್ಪಿಸ್ಕೊಂಡ್ಬಿಡ್ತೀನಿ. ಒಂದು ಸಣ್ಣ ಕಾರ್ಯಕ್ರಮ ಆದ್ರೂ ಕೂಡ ಒಬ್ಬನ ಕಾರ್ಯಕರ್ತರಿಗೆ ಸಮಸ್ಯೆ ಆದ್ರೂ ಕೂಡ ಅವ್ರ ಪರವಾಗಿ ನಿಲ್ಲುವಂತ ಒಬ್ಬ ದಿಟ್ಟ ರಾಜಕಾರಣಿ. ಸೊ ಹೃದಯವಂತ ಅಂತ ಹೇಳ್ಬೋದು, ಹೃದಯವಂತ. ಸೊ ಹಾಗಾಗಿ ಅವ್ರಿಗೆ ಒಳ್ಳೆದಾಗ್ಲಿ, ಮತ್ತೆ ಅವರ ಕನಸುಗಳೆಲ್ಲ ನನಸಾಗ್ಲಿ ಅಂತ ಕೂಡ ಈ ವಿಶೇಷ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಮತ್ತೊಮ್ಮೆ ನಮ್ಮ ನಾಯಕರಾದಂಥ ಮಂಜಣ್ಣ ಅವರಿಗೆ, ಮುಂದಿನ ಭಾವಿ ಶಾಸಕ ಮಂಜಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ವ್ಯಕ್ತಿತ್ವದ ಮಾಜಿ ಶಾಸಕರು, ಬಂಧುಗಳು, ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಸದಾಕಾಲ ಸಕ್ರಿಯವಾಗಿ ಜನಾನುರಾಗಿಯಾಗಿದ್ದ ನಮ್ಮ ಮಂಜಣ್ಣನವರಿಗೆ ಇವತ್ತು ಜನ್ಮದಿನದ ಶುಭಾಶಯಗಳನ್ನು ಕೊಡ್ತಾ ಇದ್ದೇವೆ. ಇಡೀ ಕ್ಷೇತ್ರ ಅಲ್ಲ, ಇಡೀ ಕರ್ನಾಟಕದಾದ್ಯಂತ ಅವರ ಅನುಸರಿಸುವಂತ ಒಂದು ತಂಡ, ಅವರನ್ನ ಅನುಕರಣೆ ಮಾಡುವಂತ, ಅವರ ಸೇವೆ ಮತ್ತೆ ಅವರ ಕ್ರಿಯಾಶೀಲತೆಯನ್ನ ಸ್ಮರಿಸುವಂತ ಬಹುತೇಕ ಜನರು ಇವತ್ತು ಇದ್ದಾರೆ. ಅಂತ ಯುವ ಸಮೂಹ ಇರ್ಬೋದು ಅಥವಾ ಹಿರಿಯರ ಮಾರ್ಗದರ್ಶನದಲ್ಲಿ ಇವತ್ತು ಕ್ಷೇತ್ರದ ಜನರ ಜೊತೆಗೆ ಸದಾ ಸಕ್ರಿಯವಾಗಿರ್ತಕ್ಕಂಥ ಮಂಜಣ್ಣನವರಿಗೆ ಮತ್ತೊಮ್ಮೆ ಹ್ಯಾಪಿ ಬರ್ತ್ಡೇ ಅಂದ್ರೆ ಜನ್ಮದಿನದ ಶುಭಾಶಯಗಳನ್ನ ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ಎಲ್ಲರ ದೇವರ ಆಶೀರ್ವಾದದಿಂದ ಈ ಬಾರಿ ಶಾಸಕರಾಗಬೇಕು ಅಂತ ಹೇಳಿ ನಾವೆಲ್ಲರೂ ಬಯಸ್ತಾ ಇದ್ದೇವೆ. ಇಲ್ಲ, ಹೆಚ್ಚಾಗಿ ಇಲ್ಲಿ ಬಂಧಿತ ಕ್ಷೇತ್ರದ ನಾಗರಿಕ ಬಂಧುಗಳಿಗೆ ಕೇಳಿದ್ರೆ ನಿಮ್ಗೆ ಅವರೇ ಹೇಳ್ತಾರೆ. ನಮ್ಗೆ ಯಾವತ್ತೂ ನಾವು ಹುಟ್ಟುಹಬ್ಬ ಆಚರಣೆ ಮಾಡ್ಕೊಬೇಕು ಅಂತ ನಮ್ಗೆ ಯಾವತ್ತೂ ನಮ್ಗೆ ಆಡಂಬರ ಅವೆಲ್ಲ ನನ್ಗಿಲ್ಲ. ಅದ ಯಾವತ್ ನಾನು ಈ ಕ್ಷೇತ್ರದ ಎಲ್ಲ ಗೌರವಾನ್ವಿತ ಮತ ಬಂದವರನ್ನ ಶಾಸಕರಾಗಿ ಆಯ್ಕೆ ಮಾಡಿದ್ಮೇಲೂ ಕೂಡ ಯಾವತ್ತೂ ನಾನು ಶಾಸಕ ಅಂತ ಯಾವತ್ತೂ ನಾನು ತಿಳ್ಕೊಂಡು ನಾನು ಈ ಕ್ಷೇತ್ರಕ್ಕೆ ಕೆಲಸ ಮಾಡೋ ಈ ಕ್ಷೇತ್ರದ ಸೇವಕ ಅಂತ ತಿಳ್ಕೊಂಡು ನಾನು ಕೆಲಸ ಮಾಡಿದೆನು. ಇವತ್ತು ಯಾವುದೇ ಆಗ್ಲಿ ಇವತ್ತು ಇಡೀ ಕ್ಷೇತ್ರದ ಜನ ಬಂದು ನಮ್ಮ ಮನೆ ಹತ್ರ ಸಾವಿರಾರು ಜನ ಬಂದು ಸುಮಾರು 1 ತಿಂಗಳ ಹಿಂದೆ ಈ ಸತಿ ನೀವು ಎಲ್ಲೂ ಹೋಗ್ಬಾರ್ದು, ನೀವು ಹೋದ್ರೆ ನಾವು ನಿಮ್ ಜೊತೆಗೆ ಇರೋದಿಲ್ಲ, ನಿಮ್ ಮನೆ ತಕ್ಕೆ ಬರೋದು, ಮನೆ ಬಾಗಿಲು ಬರಲ್ಲ ಅಂತ ಎಷ್ಟೋ ಖಂಡಿತವಾಗಿ ಜನ ಹೇಳಿದ್ರು. ಅದನ್ನ ಇವತ್ತು ನಾನು ಬಹಳ ಯೋಚನೆ ಮಾಡಿ, ಯಾಕೆಂದ್ರೆ ಅವ್ರಿಗೆ ನಮ್ಮ ಎಲ್ಲ ಒಂದು ನಾಯಕರು ಒಂದು ಅಂತ ಅವ್ರಿಗೂ ಬಹಳ ಅಭಿಮಾನ. ಅದರಿಂದ ಕ್ಷೇತ್ರದ ಜನ ಇವತ್ತು ಒತ್ತಾಯ ಮಾಡಿ ಎಲ್ಲೂ ಹೋಗ್ಬಾರ್ದು, ನೀವು ಇರ್ಲೇಬೇಕು ಅಂತೇಳಿ ಎಲ್ಲ ನಮ್ಮ ಇಡೀ ಕ್ಷೇತ್ರ ಪಕ್ಷಾತೀತವಾಗಿ ಜನ ನನ್ನ ಇವತ್ತು ಇಸ್ಕೊಂಡು ಈ ಮಟ್ಟಿಗೆ ಇವತ್ತು ನಾನಂತೂ ಇಷ್ಟು ನಿರೀಕ್ಷೆ ಮಾಡಿರ್ಲಿಲ್ಲ. ಇವತ್ತು ಪ್ರತಿಯೊಂದೂ ಇವತ್ತು ಊಟ ಸಮೇತನು ಇವತ್ತು ಕ್ಷೇತ್ರದ ಜನ ಮಾಡಿಸಿ ಇವತ್ತು ಹಾಕಿದ್ದಾರೆ. ಇವತ್ತು ನಂದು ಯಾವ್ದು ಬಂದು ಆಫೀಸ್ನಲ್ಲಿ ಬಂದು 9 ಗಂಟೆ 10 ಗಂಟೆ ಬಂದು ಕೂತ್ಕೊಳ್ಳಿ ಸಾಕು, ಇನ್ ಮಿಕ್ಕಿದ್ದೆಲ್ಲ ನಾವೇ ಮಾಡ್ಕೊಂತೀವಿ ಅಂತ ಹೇಳಿದ್ರು. ಅವ್ರ ಅದೆಲ್ಲ ಅಷ್ಟೊಂದು ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇಟ್ಟಿದ್ದಾರಲ್ಲ, ನಿಜವಾಗ್ಲೂ ನಾನು ಯಾವತ್ತೂ ನನ್ನ ಜೀವ ಇರೋವರೆಗೂ ಈ ಕ್ಷೇತ್ರದಲ್ಲಿ ಈ ನಮ್ಮ ಕ್ಷೇತ್ರದ ಜನಗಳದ್ದು ಇದು ನಾನು ಯಾವತ್ತೂ ಮರೆಯಲ್ಲ ನಾನು. ಯಾಕೆಂದ್ರೆ ಅಷ್ಟು ಅಭಿಮಾನ ಇಟ್ಕೊಂಡು ನಮ್ಗೆ ಇವತ್ತು ನೋಡ್ತಾ ಇದ್ದೀರಲ್ಲ, ಬೆಳಿಗ್ಗಿಂದ ನಾನು ಬೆಳಿಗ್ಗೆ ಇದೊಂದೇ ಅಲ್ಲ, ಇಡೀ ಕ್ಷೇತ್ರದಲ್ಲಿ ಇವತ್ತು ಆ ಫ್ಲೆಕ್ಸ್ಗಳು ಹಾಕೋದಿರ್ಬೋದು, ಕಟೌಟ್ಗಳು ಹಾಕೋದಿರ್ಬೋದು, ಮತ್ತು ಎಲ್ಲಾ ಇದ್ರಲ್ಲೂ ಮುಂದೆ ನಿಂತು ಇವತ್ತು ಸ್ವಂತ ಅವರೇ ಇಟ್ಕೊಂಡು ಇವತ್ತು ನನ್ನ ಈ ಮಟ್ಟಕ್ಕೆ ಮಾಡಿದರೆ. ನಾನು ಶಾಸಕನಾಗಿ ಇದ್ದಾಗೂ ಅಷ್ಟೇನೆ ಅದೇ ಪ್ರೀತಿ ವಿಶ್ವಾಸದಲ್ಲಿ ನನಗೆ ಮಾಡಿದ್ದಾರೆ ಹೊತ್ತು ನಾನು ಸ್ವಲ್ಪ ಯಾಮಾರಿ ಇದಾಗಿದ್ದೇನೆ ಹೊತ್ತು ಕ್ಷೇತ್ರದ ಜನ ಯಾವತ್ತೂ ನನ್ನ ಕೈ ಬಿಟ್ಟಿಲ್ಲ, ಮುಂದೆ ಬಿಡೋದು ಇಲ್ಲ. ಈ ಕ್ಷೇತ್ರದ ಜನಗಳ ಜೊತೆಗೆ ನಾನು ಎಂತ ಕಷ್ಟ ಸುಖ ಬಂದ್ರು ಕ್ಷೇತ್ರದ ಜನತೆಗೆ ನಿಂತು ನಾನು ಅವ್ರ ಕಷ್ಟ ಸುಖ ಸ್ಪಂದಿಸ್ತೀನಿ ಅಂತ ಈ ಸಂದರ್ಭದಲ್ಲಿ ನಿಮ್ಗೆ ಹೇಳ್ತಾ ನನಗೆ ಮಾತಾಡ್ತಾ ಇದ್ರು. ಮಾಜಿ ಆದ್ರೂ ವಿಧಾನಸಭೆ ಬಂದು ಕೆಲಸ ಮಾಡ್ಬೇಕು ಅಂತ ಹೋರಾಟ ಮಾಡ್ತಾರೆ ಅಂತ ವ್ಯಕ್ತಿ. ಹೌದು, ಇವತ್ತು ಈ ಕ್ಷೇತ್ರದಲ್ಲಿ ಇವತ್ತು ಹೇಳಿದಲ್ವಾ, ಎಷ್ಟು ಇವತ್ತು ರಾಜಕಾಲುವೆಗೆ ನಾನು ಹಿಂದೆ ಇದ್ದ ನಾನು ಶಾಸಕನಾಗಿದ್ದಾಗ ಸಾಕಷ್ಟು ಕೆಲಸ ಕಾರ್ಯ ಅಡೆತಡೆ ಮಾಡಿದ್ರು.
ನಾನು ಇವತ್ತಿನ ದುಡ್ಡು ತಂದು ಕೊಡ್ತಾ ಇದ್ದೀನಿ ಕ್ಷೇತ್ರ ಕೆಲಸ ಆಗ್ಬೇಕು ಅಂತ. ಈಗ ನಾನು ಅದೇ ತರ ಮಾಡಿದ್ರೆ ಅವ್ರಿಗೂ ನನಗೂ ವ್ಯತ್ಯಾಸ ಏನ್ ಬರ್ತದೆ ಹೇಳು. ಆದ್ರಿಂದ ಈ ಕ್ಷೇತ್ರ ಜನಗಳಿಗೆ ಒಳ್ಳೇದಾಗಬೇಕು ಅನ್ನೋಕ್ಕೋಸ್ಕರ ನಾನು ಈ ಸರ್ಕಾರದಲ್ಲಿ ಇವತ್ತು ರಾಜಕಾಲುವೆ ಇಡೀ ಕ್ಷೇತ್ರದಲ್ಲಿ 1 ಇಂಚು ಇವತ್ತು ಇರದಂಗೆ ಕೆಲಸ ಮಾಡಿಸ್ಬೇಕು ಅಂತ ನಂದು. ಕೆರೆಗಳದು ಅಷ್ಟೇನೆ, ಯಾವುದೇ ಕೆರೆ ಬಹಳ ಅಚ್ಚುಕಟ್ಟಾಗಿ ಮಾಡಿಸ್ಬೇಕು ಅನ್ನೋದು ತಂದು ದುಡ್ಡು ಹಾಕಿದ್ದೀನಿ. ಮತ್ತು ರೋಡ್ಗಳು ಅಷ್ಟೇನೆ, ಎಲ್ಲಾ ಇದಕ್ಕೂ ಈ ಕ್ಷೇತ್ರದಲ್ಲಿ ಮುಂದಿನ ದಿನಗಳಲ್ಲಿ ಒಂದೇ ಒಂದು ರೋಡ್ ಟಾರ್ ಆಗ್ತಾ ನಿಲ್ಬಾರ್ದು ಅಂತ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಶಿವಕುಮಾರ್ ಅವ್ರಿಗೆ ನಾನು ಹೇಳಿದ್ದೀನಿ. ಅದೇ ಪ್ರಕಾರ ದುಡ್ಡು ರಿಲೀಸ್ ಮಾಡ್ತಾ ಇದ್ದಾರೆ. ನನಗೆ ಕ್ಷೇತ್ರದ ಕೆಲಸ ಆಗ್ಬೇಕು, ನನಗೆ ಅದು ಬಿಟ್ಟರೆ ನನಗೆ ಬೇರೆ ಏನೂ ಇಲ್ಲ. ನನಗೆ ಯಾವುದೇ ನನಗೂ ಅಧಿಕಾರ ನನಗೆ ಯಾವುದೂ ಇಲ್ಲ.